ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಕಳೆದ 3 ದಿನದಿಂದ ಚಳಿಯನ್ನು ಕೂಡ ಲೆಕ್ಕಿಸದೆ ಧರಣಿಯನ್ನ ಮಾಡ್ತಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು ಅದರಲ್ಲಿ ಪ್ರಮುಖವಾಗಿ ಕನಿಷ್ಠ ವೇತನಕ್ಕೆ ಅಂಗನವಾಡಿ ಕಾರ್ಯಕರ್ತರು ಧರಣಿಯನ್ನ ಮಾಡ್ತಿದ್ದಾರೆ. ಫ್ರೀಡಂ ಪಾರ್ಕ್ ಬಳಿ 3 ದಿನದಿಂದ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಚಳಿಯನ್ನ ಕೂಡ ಲೆಕ್ಕಿಸದೆ ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. ಬಿಟ್ಟಿ ಕೆಲಸ ಬೇಡ, ಕನಿಷ್ಠ ವೇತನ ಕೊಡಿ ಅಂತೇಳಿ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ. ಕಳೆದ ವರ್ಷ ಕನಿಷ್ಠ ವೇತನದ ಭರವಸೆಯನ್ನ ಕೊಟ್ಟಿದ್ದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 11,000 ರೂಪಾಯಿಂದ 25,000ಕ್ಕೆ ವೇತನ ಹೆಚ್ಚಳಕ್ಕೆ ಈಗ ಪಟ್ಟು ಹಿಡಿದಿದ್ದಾರೆ. ಸಹಾಯಕಿಯರು 6ರಿಂದ 12,000 ರೂಪಾಯಿಗೆ ಏರಿಸಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ದಾರೆ. ನೋಡಿ, ಪುಟ್ಟ ಪುಟ್ಟ ಮಕ್ಕಳನ್ನ ಇಟ್ಕೊಂಡು ಆ ರಾತ್ರಿ ಚಳಿನಲ್ಲಿ ಅಲ್ಲೇ ಮಲಗಿರ್ತಾರೆ. ಆ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸುಮಾರು ರಾಜ್ಯಾದ್ಯಂತ ಇರುವಂತ ಅಂಗನವಾಡಿ ಕಾರ್ಯಕರ್ತರಿಗೆ ಆಗಮಿಸಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. ಒಂದು ಯೋಚನೆ ಮಾಡಿ, ಅಷ್ಟು ಜನರು ಅಲ್ಲೇ ಇದ್ದುಕೊಂಡು ಎಲ್ಲೂ ಹೋಗ್ತಿಲ್ಲ ಅಂತಂದ್ರೆ ಅವರೆಲ್ಲೂ ಹೋಗ್ತಿಲ್ಲ, ಅಲ್ಲೇ ಇರ್ತಾರೆ. ನೋಡಿ, ನಾವು ಮಾರ್ನಿಂಗ್ ಎದ್ದು ಹೋಗ್ತಿದಂಗೆ ವಾಶ್ರೂಮ್ಗೆ ಹೋಗ್ಬೇಕು, ಬಾತ್ರೂಮ್ಗೆ ಹೋಗ್ಬೇಕು ಅಂತೀವಿ. ಅವ್ರಿಗೆ ಅಲ್ಲಿರುವಂಥ ಒಂದು ಪಬ್ಲಿಕ್ ಶೌಚಾಲಯ ಅಲ್ಲಿ ಹೋಗ್ಬೇಕು, ಅಷ್ಟು ಜನ ಹೋಗ್ತಾರೆ. ಎಷ್ಟು ಸಮಸ್ಯೆಗಳಿದೆ. ಹೋಗಿ ಅಟ್ಲೀಸ್ಟ್ ಯಾರಾದರೂ ಸಂಬಂಧಪಟ್ಟಂಥವ್ರು ಮಾತುಕತೆ ಆಡಿ ಅವ್ರಿಗೆ ಸಮಾಧಾನಗೊಳಿಸಿ ಕಳಿಸುವಂಥ ಕೆಲಸವನ್ನ ಮಾಡ್ತಿಲ್ಲ. ನೋಡಿ, ಮಕ್ಕಳನ್ನ ಇವತ್ತು ಅಂಗನವಾಡಿಯಲ್ಲಿ ನಿಮಗೆ ಈ ಜಾತಿ ಜನಗಣತಿ ಮತ್ತೆ ಅದೇನು ಬರ್ತಲ್ಲ, ನಿಮ್ಗೆ ಎಷ್ಟು ಜನ ಹುಟ್ಟಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ಜನಸಂಖ್ಯೆ ಇದೆಲ್ಲ ಕೊಡೋದು ಯಾರು? ಇದೇ ಅಂಗನವಾಡಿ ಕಾರ್ಯಕರ್ತೆಯರು ಹೋಗ್ತಾರೆ. ಅವರು ಈಗ ಯಾರಾದ್ರೂ ಹೋದ್ರು, ಬಸ್ ರೇಂಗ್ಸ್ ಇದ್ರು ಅಂತಂದ್ರೆ, ಬಾಣಂತಿಯರಿದ್ರು ಅಂತಂದ್ರೆ ಅವರು ಹೋಗಿ ಅವ್ರಿಗೆ ಗೈಡ್ ಮಾಡಿ ಬರ್ತಾರೆ. ದೀಪ್ತಿ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ನೋಡಿ, ಈಗ ಕನಿಷ್ಠ ವೇತನಕ್ಕಾಗಿ ಆಗ್ರಹಿಸಿ ಅಹೋರಾತ್ರಿ ಧರಣಿಯನ್ನ ಮಾಡ್ತಿದ್ದಾರೆ. ಸೌಜನ್ಯಕ್ಕಾದ್ರೂ ಅಧಿಕಾರಿಗಳು ಬಂದು ಅವ್ರ ಜೊತೆ ಮಾತಾಡಿದ್ದಾರೆ? ನಾಗೇಂದ್ರ ಬಾಬು, ಕನಿಷ್ಠ ವೇತನವನ್ನ ಜಾರಿ ಮಾಡಿ ಅನ್ನೋ ಒಂದು ಆಗ್ರಹದೊಂದಿಗೆ ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕರು ಈ ಬಾರಿನೂ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಪ್ರತಿ ಬಾರಿ ಕೂಡ ಅವರಿಗೆ ಭರವಸೆ ಸಿಗ್ತಾ ಇದೆ ಹೊರತು ಸಮಸ್ಯೆ ಬಗೆಹರಿತಾ ಇಲ್ಲ. ಹೀಗಾಗಿ ಫ್ರೀಡಂ ಪಾರ್ಕಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಸರ್ಕಾರದ ಗಮನವನ್ನ ತೆಗಿಲಿಕ್ಕೆ, ಜೊತೆಗೆ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಬಂದಿದ್ದಾರೆ. ಕಳೆದ 30-35 ವರ್ಷಗಳಿಂದ ಇವರೆಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 9 ಗಂಟೆಗೆ ಶುರುವಾದ್ರೆ ಕೆಲಸ ಸಂಜೆ 5 ಗಂಟೆ ಆದ್ರೂ ಕೂಡ ಆಗೋದಿಲ್ಲ. ಯಾಕಂದ್ರೆ 3ರಿಂದ 6 ವರ್ಷದ ಮಕ್ಕಳನ್ನ ಅಂಗನವಾಡಿ ಶಾಲೆಯಲ್ಲಿ ಊಟ, ತಿಂಡಿ, ಪಾಠ, ನಿದ್ದೆ ಎಲ್ಲ ಮಾಡಿಸಿ ಮನೆ ಮನೆಗಳಿಗೆ ಹೋಗಿ ಅಲ್ಲಿ ಸರ್ವೆಗಳನ್ನ ಮಾಡಿ ಭಾಗ್ಯಲಕ್ಷ್ಮಿ ಅಂತಹ ಗ್ಯಾರಂಟಿ ಯೋಜನೆಗಳು ಜಾರಿ ಆಗಿದೆಯಾ ಇಲ್ವಾ ಅನ್ನೋ ಒಂದು ಲೆಕ್ಕಾಚಾರವನ್ನ ಪಡೆದು ಅಷ್ಟೆಲ್ಲ ಕೆಲಸವನ್ನ ಮಾಡಿದ್ರು ಕೂಡ ಕೆಲಸ ಮುಗಿಯೋದಿಲ್ಲ. ಆಯ್ತು, ಅಲ್ಟಿಮೇಟ್ಲಿ ಕೆಲಸಕ್ಕೆ ಒಳ್ಳೆ ಸಂಬಳ ಆದ್ರೂ ಇದೆಯಾ ಅಂತ ಕೇಳಿದ್ರೆ ಆ ಸಂಬಳ ಕೂಡ ಅವರಿಗೆ ಸಿಗ್ತಾ ಇಲ್ಲ. ಕೇವಲ 10,000, 6,000ದಲ್ಲಿ ಇವತ್ತು ಜೀವನ ನಡೆಸುವಂತಹ ಪರಿಸ್ಥಿತಿ ಇವ್ರದೆಲ್ಲರದ್ದು ಆಗಿದೆ. ಹೀಗಾಗಿ ಸರ್ಕಾರ ತಮ್ಮ ಬೇಡಿಕೆಗೆ ಈಡೇರಿಸಬೇಕು ಅಂತ ಹೇಳಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಹೇಳಿ, ಎಷ್ಟು ಸಂಬಳ ತಗೊಂತೀರಾ? ಸಾಕಾಗುತ್ತಾ ಸಂಬಳ? ಎಷ್ಟು ಕೆಲಸ ಮಾಡ್ತೀರಾ ನೀವು? ಸಾಕಾಗಲ್ಲ ಮೇಡಮ್, ನಮ್ ಕೆಲ್ಸಕ್ಕೆ ಸೇರಿ ಈಗ ಆಲ್ರೆಡಿ 50 ವರ್ಷ ಆಗಿದೆ. 50 ವರ್ಷದಿಂದನೂ ನಮಗೆ ಒಂಥರ ಭಿಕ್ಷುಕರ ತರ ಹಣ ನೀಡ್ತಾ ಇದ್ದಾರೆ. ನಮ್ಗೆ ಈಗಿನ ಜನರೇಷನ್ ಅಲ್ಲಿ, ಈಗಿನ ಬೆಲೆ ಏರಿಕೆನಲ್ಲಿ ನಮ್ಮ ಮಕ್ಕಳುಗಳು ಓದಿಸೋದು, ನಮ್ಮ ಭವಿಷ್ಯನೂ ಬಹಳ ಕಷ್ಟ ಇದೆ. ಎಷ್ಟೋ ಅಂಗನವಾಡಿ ಟೀಚರ್ಗಳಿಗೆ ಮನೆಗಳಿಲ್ಲ. ಆಮೇಲೆ ಹೋದ್ಸರಿ ಇದೇ ತರ ಸ್ಟ್ರೈಕ್ ಮಾಡಿದಾಗ ನಿಮ್ಗೆ 2,000 ಸಂಬಳ ಜಾಸ್ತಿ ಮಾಡ್ತೀವಿ ಅಂದ್ರು. ಆದ್ರೆ ಗೃಹಲಕ್ಷ್ಮಿ ದುಡ್ಡು ಹಾಕಿದೀವಲ್ಲ, ಅದ್ರಲ್ಲೇ ನೀವು ಅದೇ ಅಮೌಂಟ್ ಅಂತ ಹೇಳಿದ್ರು. ಮತ್ತೆ ಸ್ಯಾಲರಿನೂ ಜಾಸ್ತಿ ಮಾಡ್ಲಿಲ್ಲ. ಅದೇ ನಿಮಗೆ 2,000 ಹೆಚ್ಚು ಮಾಡ್ತೀವಿ ಅನ್ನೋದು ಹೇಗೋ ಗೃಹಲಕ್ಷ್ಮಿ ಬಂದಿದೆ. ಗೃಹಲಕ್ಷ್ಮಿ ಬಂದಿದೆಯಲ್ಲ ಅಂತ ಹೇಳಿದ್ರು. ಆದ್ರೆ ಗೃಹಲಕ್ಷ್ಮಿ ಅತ್ತೆ ದಿರಿಗಿರುತ್ತೆ, ಈಗ ಅತ್ತೆ ದಿರಿಗೆ ಬರುತ್ತೆ. ಅದೆಲ್ಲಿ ಬರುತ್ತೆ? ಸೊಸೆ ದಿರಿಗೆ ಬರಲ್ಲ. ಅದು ಈಗ ಅತ್ತೆ ದಿರು ವರ್ಕರ್ ಆಗಿರ್ತಾರ, ಸೊಸೆ ದಿರು ತಾನೇ ವರ್ಕರ್ ಆಗಿರೋದು. ನಮಗೆ ಸ್ಯಾಲರಿಗಳು ಸಿಗ್ತಾ ಇಲ್ಲ ಸರಿಯಾಗಿ. ಆಮೇಲೆ ಈಗ ಇದು ಗೃಹಲಕ್ಷ್ಮಿದೆಲ್ಲ ಸರ್ವೆ ಮಾಡ್ಲಿಕ್ಕೆ ಹೇಳಿದ್ದಾರೆ ನಮಗೇನೆ. ಪ್ರತಿಯೊಂದು ಸರ್ವೆ ಮಾಡ್ಬೇಕು, BLO ಕೆಲಸ ಮಾಡ್ಬೇಕು, ಸುಮಾರಷ್ಟು ಹೊರೆಗಳಿದೆ. ಆದ್ರೆ ನಮ್ ಕೆಲ್ಸಕ್ಕೆ ತಕ್ಕಂತ ಸಂಬಳ ನಮಗೆ ಸಿಗ್ತಾ ಇಲ್ಲ. ಶಾಲೆ ಬಿಟ್ಟ ಮಕ್ಕಳಿಂದ, ಕಿಶೋರಿಯರಿಂದ ಹಿಡಿದು ಈಗ ಬಾಲ್ಯ ವಿವಾಹದಾಗ್ಲಿ, ಯಾವ್ದಾಗ್ಲಿ, ಗರ್ಭಿಣಿ ಆಗ್ಲಿ, ಪ್ರತಿಯೊಂದಾಗ್ಲಿ
ಯಾವುದೇ ಒಂದಿದಾದ್ರೂ ಪ್ರತಿಯೊಂದನ್ನು ನಾವೇ ಇದು ಮಾಡೋದು, ಎಲ್ಲದು ಪ್ರತಿಯೊಂದು ಸರ್ವೆ ಮಾಡ್ಕೊಡ್ಬೇಕು. ಯಾರು ಹೇಳಿದ್ರು ಯಾವ ಕೆಲಸ ಹೇಳಿದ್ರು ಮಾಡಲ್ಲ ಅನ್ನಂಗಿಲ್ಲ. ಹೇಳಿದ ತಕ್ಷಣ ನೀವು ಕೆಲಸದಿಂದ ಎಲ್ಲ ಇಲಾಖೆಯಿಂದನೂ ಮಾಡಬೇಕು. ಗ್ರಾಮ ಪಂಚಾಯತಿ ಅವ್ರು ಹೇಳಿ ಒಟ್ಟಾರೆ ಎಲ್ಲ ಕೆಲಸ ಮಾಡಿಸ್ಕೊಂತ ನಮ್ಮ ಕೆಲ್ಸಕ್ಕೆ ತಕ್ಕನಾದ ವೇತನ ನಮಗೆ ನೀಡ್ತಾ ಇಲ್ಲ. 3 ದಿನದಿಂದ ಇದಿರಲ್ಲ, ಯಾರಾದ್ರೂ ಬಂದ್ರ ಏನಾದ್ರು ಕಷ್ಟ ಕೇಳಿದಾರ? ಯಾರು ಬಂದಿಲ್ಲ ರೀ, ಇದುವರೆಗೂ ಯಾರು ಬಂದಿಲ್ಲ ರೀ. ಬಂದ್ರು ನೋಡಿದ್ರು ಹಂಗೆ ಹೋಗ್ತಿದ್ದಾರೆ ಅಷ್ಟೇನೆ. ಊಟ ಮಾಡಿದ್ರು ಎಲ್ಲ ಕಷ್ಟ ಆಗ್ತಾ ಇದೆ ರೀ. ಊಟನೂ ಮಾಡಿಲ್ಲ ರೀ. ನಾವು ಬೆಳಗ್ಗೆ ಮಂಡಕ್ಕಿ ತಿನ್ಕೊಂಡು ಟೀ ಕುಡ್ದಿದ್ದು ಅಷ್ಟೇನೆ. ಏನ್ ಮಾಡ್ಬೇಕು? ಎಂತ ಇಲ್ಲ ರೀ. ನಾವ್ ಏನಕ್ಕೆ ತರೋಣ? ದುಡ್ಡೆಲ್ಲ ತಂದ್ರೆ ಎಲ್ಲಿ ಇಡಕ್ ಬರುತ್ತೆ? ತಗೊಂಬಂದ್ರು ಒಂದ್ ಹೆಣ್ಮಗಳು 2 ತೊಲದ ಮಾಂಗಲ್ಯ ಚೈನ್ ಕಳ್ಕೊಂಡಿದಾರೆ ಕಣ್ರಿ. ಈಗ ಎಂತ ಮಾಡ್ಬೇಕು ಅದಕ್ಕೀಗ? ಯಾರು ಹೊಣೆ ಅದಕ್ಕೀಗ? ನಾಗೇಂದ್ರ ಬಾಬು, ನಾನು ಇಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ಒಬ್ರು ಮಹಿಳೆ ಪಾಪ ಅವ್ರ ಹತ್ರ ದುಡ್ಡಿರ್ಲಿಲ್ಲ ತಿಂಡಿಗೆ. ತನ್ನ ಮನೆಯವರಿಗೆ ಫೋನ್ ಮಾಡ್ಬಿಟ್ಟು ದುಡ್ಡು ಹಾಕ್ತಿರೋ ಒಂದು 500 ರೂಪಾಯಿ ಅಂದಾಗ ಅವ್ರು ಕಟ್ ಮಾಡ್ಬಿಡ್ತಾರೆ. ದುಡ್ಡಿಲ್ಲದ ಪರಿಸ್ಥಿತಿಯಲ್ಲಿ ಹಸ್ಕೊಂಡು ಇಲ್ಲಿರುವಂತಹ ಪರಿಸ್ಥಿತಿ ಇದೆ. ಸರ್ಕಾರದಿಂದ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಬಂದ್ರು, ಆ ಮನವಿ ಪತ್ರವನ್ನ ತಗೊಂಡು ನಾನು CM ಹತ್ರ ಮಾತಾಡ್ತೀವಿ ಅಂತಂದ್ರು. ನಿನ್ನೆ CM ಇವ್ರನ್ನೆಲ್ಲ ಬನ್ನಿ ಮಾತಾಡೋಣ ಅಂತ ಕರೆದವರು ಅರ್ಜೆಂಟ್ ಅಲ್ಲಿ 2 ನಿಮಿಷ ಮನವಿ ಕೊಡಿ ಹೋಗಿ ಅನ್ನೋ ರೀತಿಯಲ್ಲಿ ಅವರಿಗೆ ಕಳಿಸಿರುವಂತದ್ದು. ಇನ್ನು ಈ ಸಚಿವೆ, ಇದಕ್ಕೆ ಪ್ರಮುಖವಾದಂತಹ ಇಲಾಖೆಯ ಸಚಿವೆ ಅಂತ ಹೇಳಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರುವಂತಹ ಯಾವುದೇ ಪ್ರಯತ್ನ ಮನಸ್ಸನ್ನು ಕೂಡ ಟ್ರೀಟ್ಮೆಂಟ್ ಯಾಕಂದ್ರೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂಡು ಈಗ ಮನೆಗೆ ಹೋಗಿದ್ದಾರೆ. ಓಕೆ, ಅಟ್ಲೀಸ್ಟ್ ಅಧಿಕಾರಿಗಳನ್ನ ಕಳಿಸ್ಬೇಕು ಅನ್ನೋ ಸೌಜನ್ಯ ಇಲ್ವಾ? ನೋಡಿ, ಅಲ್ಲಿ ಅವ್ರಿಗೆ ಊಟಕ್ಕಿಲ್ಲ, ತಿಂಡಿಗಿಲ್ಲ. ನೀವು ಕೂಡ ಊಟಕ್ಕೋಸ್ಕರ ಅವ್ರು ಕಾಯ್ತಾ ಇಲ್ಲ. ನೋಡ, ಆ ಮಹಿಳೆ ಹೇಳ್ತಾ ಇದ್ರು, ಅಂಗನವಾಡಿಯವರು ಎಷ್ಟು ಬಾಲ್ಯ ವಿವಾಹ ತಡೆಗಟ್ಟುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ ಗೃಹಲಕ್ಷ್ಮಿ ಖಾತೆಗಳಿಗೆ ಹೋಗ್ಬೇಕು, ಇವ್ರು ಮನೆಗೆ ಅಕೌಂಟ್ ನಂಬರ್ ಇಸ್ಕೊಬೇಕು, ಬರ್ತಿದೆಯಲ್ಲ ಚೆಕ್ ಮಾಡ್ಬೇಕು. ಅದಕ್ಕೆ ಅಂತ ಸಪರೇಟ್ ಅಧಿಕಾರಿಗಳನ್ನ ಇಡಕ್ಕಾಗಲ್ವಾ ಅವ್ರಿಗೆ? ದೀಪ್ತಿ, ಇನ್ನು ಮಾತಾಡ್ಸಿ ಅವ್ರನ್ನ. ಯಾರ್ಯಾರಿಗೆ ನೋಡಿ ಇವತ್ತು ಮಂಡಕ್ಕಿ ತಿನ್ಕೊಂಡು ಕಾಲ ಕಳೀತಾ ಇದ್ದಾರೆ. ಈ ನ್ಯೂಸ್ ನ ನೋಡ್ತಿರೋರು ನಾವೇನು ಹೇಳೋದಿಲ್ಲ, ನಿಮಗ್ ಬಿಟ್ಟಿದ್ದು ಅರ್ಥ ಮಾಡ್ಕೊಳ್ಳಿ. ದೀಪ್ತಿ, ಪ್ಲೀಸ್ ಕಂಟಿನ್ಯೂ. ಹೇಳಿ, 3 ದಿನದಿಂದ ಎಷ್ಟು ಕಷ್ಟಪಡ್ತಾ ಇದ್ದೀರಾ? ಚಳಿ ಸಿಕ್ಕಾಪಟ್ಟೆ ಇದೆ. ಚಳಿ ತುಂಬಾ ಇದೆ. ಆಮೇಲೆ ಇದು ತಡ್ಕೊಳಕ್ ಆಗ್ತಾ ಇಲ್ಲ. ವಯಸ್ಸಾದವ್ರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ ಅಂತ ಸರ್ಕಾರಕ್ಕೆ ಏನ್ ನೋಡ್ತಾ ಐತೆ? ಸರ್ಕಾರ ಏನ್ ಮಾಡ್ತಾ ಐತಿ? ವಾಶ್ರೂಮ್ ಎಲ್ಲ ಏನಿಲ್ಲ. ಆ ವಾಶ್ರೂಮಿಗೆ ಹೋದ್ರೆ ವಾಮಿಟ್ ಬರ್ತಿತ್ತು. ಅಲ್ಲಿ ನೀರು ಇಲ್ಲ, ಅಲ್ಲಿ ನೀರು ಇಲ್ಲ, ಏನಿಲ್ಲ. ತುಂಬಾ ಗಲೀಜು. ಏನು ಇದಕ್ಕೆ ನಮ್ಮ ಮಹಿಳೆ ಅಂತಂದು ಯಾತಕ್ಕೆ ಕಾರ್ಯಕರ್ತೆ ಅಂತ ಯಾಕೆ ಇದ್ ಮಾಡಿದ್ದಾರೆ? ಎಲ್ಲ ಕೆಲ್ಸಕ್ಕೂ ನಾವೇ ಬೇಕು. ಒಂದು ಹದಿಹರೆಯದ ಹುಡುಗಿನೂ ಮನೆ ಬಿಟ್ಟು ಹೋದ್ರು ಅವಳನ್ನ ಎಲ್ಲೆದ್ದಾಳೆ ಅಂತಂದು ನಾವು ಇದನ್ನ ಮಾಡಿ ಬರ್ಬೇಕು. ಬಾಲ್ಯ ಆದ್ರೂ ನಾವೇ ಹೋಗಿ ಇದ್ ಮಾಡ್ಬೇಕು. ಆಮೇಲೆ BLO ಕೆಲಸ ಮಾಡಬೇಕು. ಆಮೇಲೆ ಪೋಷನ್ ಟ್ರ್ಯಾಕರ್ ಓಪನ್ ಮಾಡಬೇಕು. ಪೋಷನ್ ಟ್ರ್ಯಾಕರ್ ಮಾಡಬೇಕು. ಪೋಷನ್ ಟ್ರ್ಯಾಕರಲ್ಲಿ ಹ್ಯಾಂಡ್ ವರ್ಕು ಮಾಡಬೇಕು, ಫೋನ್ ವರ್ಕು ಮಾಡಬೇಕು. ಎಲ್ಲ ಮಾಡಿಸ್ತಾರೆ. ಮಾಡಲಿಲ್ಲ ಅಂತಂದ್ರೆ ಇವತ್ತಿಂದು ರಿಪೋರ್ಟ್ಸ್ ಕೊಡಲಿಲ್ಲ ಅಂತಂದ್ರೆ ನಾಳೆಗೆ ನಾವು ಇವತ್ತು ಕೊಡಲೇಬೇಕಂದ್ರೆ ಇವತ್ತೇ ಕೊಡಬೇಕು. ಇಷ್ಟೆಲ್ಲ ಕೆಲಸ ತಗೊಂಡು 11,000 ರೂಪಾಯಿದಾಗೆ ನಮ್ಮ ಮಕ್ಕಳನ್ನ ಹೆಂಗೆ ಓದ್ಸೋಣ? ಬಾಡಿಗೆ ಕಟ್ಕೊಂಡು ಹೆಂಗೆ ಓದ್ಸೋಣ? ಬೇಜಾರಾಗ್ತೈತಾ ಇಲ್ಲ ಹೇಳ್ರಿ? ಒಂದ್ ರೀತಿಯಲ್ಲಿ ಅವರ ಸಂಕಟವನ್ನ ಕೇಳುವಂತವ್ರು ಯಾರು ಕೂಡ ಇಲ್ಲದಾಗಿದೆ. ಮತ್ತೊಂದಿಷ್ಟು ಜನನ್ನ ಮಾತಾಡಿಸ್ತೀನಿ. ಅಮ್ಮ, ಹೇಳಿ, 3 ದಿನ ಆಯ್ತು, ಎಲ್ಲಿಂದ ಬಂದಿದ್ದೀರಾ? ಎಷ್ಟು ಕಷ್ಟ ಆಗುತ್ತೆ? ಶಿಕಾರ್ಪುರದಿಂದ ಬಂದಿದ್ದೇವೆ. ನಮಗೆ ಇಲ್ಲಿ ನಿದ್ದೆ ಮಾಡಕ್ ಆಗ್ತಾ ಇಲ್ಲ, ಚಳಿ ನೀರು ಕುತ್ಕೊಳಕ್ ಆಗ್ತಾ ಇಲ್ಲ. ಕೆಲವೊಬ್ರಿಗೆ ಕೂತು ಹೀಟ್ ಆದಂಗಾಗಿ ಟಾಯ್ಲೆಟ್ ಎಲ್ಲ ಪ್ರಾಬ್ಲಮ್ ಇದೆ. ಕೆಲವರಿಗೆ BP ಶುಗರ್ ಇದೆ. ಭಾಳ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲಿ ಚಳಿ ಮಲಗಕ್ಕೆ ಆಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಊಟ ಇಲ್ಲದೆ ಎಷ್ಟೋ ಜನ ಹಂಗೆ ಇದ್ದಾರೆ. ದುಡ್ಡಿನ ಸಮಸ್ಯೆ ಇದೆ. ಸ್ವಲ್ಪ ತಂದಿರ್ತೀವಿ, 3 ದಿನ ಖಾಲಿ ಆಯ್ತು. ಇವತ್ತಿಗೆ ಏನೂ ಇಲ್ಲ. ಮನೆಯಿಂದ ಹೇಳಿದ್ರೆ ಬೈತಾರೆ, ನೀವೇನಕ್ಕೆ ಹೋಗಿದ್ದೀರ ಅಲ್ಲಿ, ಹಂಗೆ ಹಿಂಗೆ ಅಂತ ಬೈತಿರ್ತಾರೆ. ಎಲ್ರಿಗೂ ಮತ್ತೆ ಈ ಸಂಬಳದಲ್ಲಿ ನಮಗೆ ಜೀವನ ಮಾಡಕ್ ಕಷ್ಟ ಇದೆ. ಈಗಿನ ರೇಟಿಗೆ ಏನು ಕೊಳ್ಳಕ್ಕಾಗಲ್ಲ. ಎಲ್ಲ ಕೊಂಡೆ ಮಕ್ಕಳಿಗೆಲ್ಲ ಓದಿಸ್ಬೇಕು ಅಂದ್ರೆ ಹೆಂಗೆ? ಸಾಲ ಮಾಡ್ಬೇಕು ನಾವು. ಮತ್ತೆ ಆ ಸಾಲ ತೀರ್ಸೋದು ಹೆಂಗೆ? ಈ ಸಂಬಳ ನಂಬ್ಕೊಂಡೆ ನಾವು ಸಾಲ ಮಾಡ್ಬೇಕು. ಮತ್ತೆ ಮೊಟ್ಟೆ ಗಿಟ್ಟೆ ರೇಟ್. ಈಗ ಮೊಟ್ಟೆ ಎಲ್ಲ ತಗೊಳ್ಬೇಕು ಅಂತ ಹೇಳಿದ್ರೆ ಸರ್ಕಾರ ಟೈಮ್ಗೆ ದುಡ್ಡು ಕೊಡುತ್ತಾ? ಟೈಮಿಗೆ ಕೊಡಲ್ಲ. 3 ತಿಂಗಳಿಗೆ ಒಂದ್ಸರಿ ಕೊಡುತ್ತೆ. ನಾವು 3 ತಿಂಗಳು ಕೈಯಿಂದ ಹಾಕಿ ಆಮೇಲೆ ಆಮೇಲೆ ಕೊಟ್ಟ ಮೇಲೆ ತಗೋಬೇಕು ನಾವು ಅದನ್ನ. ಮುಂಗಡವಾಗಿ ಮೊಟ್ಟೆ ಹಣ ಹಾಕೋದೇ ಇಲ್ಲ. 3 ತಿಂಗಳು 4 ತಿಂಗಳು ನಾವು ಕೈಯಿಂದ ಹಾಕಿದ್ಮೇಲೆ ಆಮೇಲೆ ನಾವು ಕಾದು ಹಾಕ್ಸ್ಕೊಳ್ಬೇಕು. ನಾವು ಸಾಲ ಮಾಡಿ ಮೊಟ್ಟೆ ತರಬೇಕು. ಒಂದಿನ ಮೊಟ್ಟೆ ಇಲ್ಲ, ಹಣ ಇಲ್ಲ ಅಂತಂದ್ರೆ ಮತ್ತೆ ಮೆಮೊ ಕೊಡ್ತಾರೆ, ಯಾಕೆ ಮೊಟ್ಟೆ ಕೊಟ್ಟಿಲ್ಲ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ. ತುಂಬ ಕಷ್ಟ ಆಗ್ತಿದೆ. ಮೊಟ್ಟೆ ಎಲ್ಲ ಖರೀದಿ ಮಾಡಿ ಮೊಟ್ಟೆ ಮೊಟ್ಟೆ ಬೆಲೆನೂ ಸಮೇತ ಜಾಸ್ತಿ ಆಗಿರೋದ್ರಿಂದ ನಮಗೆ ಕೊಡ್ತಾ ಇರೋದು ಬರೀ 6 ರೂಪಾಯಿ. ನಾವು 7.5-8 ರೂಪಾಯಿದಂಗೆ ಮೊಟ್ಟೆ ತಗೊಂಡು ಕೊಡಲೇಬೇಕಾದಂಥ ಪರಿಸ್ಥಿತಿ. ಒಂದಿನ ಕೊಡಲಿಲ್ಲ ಅಂದರೆ ನಿಮಗೆ
ಪೇಮೆಂಟ್ ಕಟ್ ಮಾಡ್ತೀವಿ, ಮೆಮೊ ಇಶ್ಯೂ ಮಾಡ್ತೀವಿ ಅಂತೇಳಿ ಮೇಲಧಿಕಾರಿಯಿಂದ ಒತ್ತಡ ಬರುತ್ತೆ. ಹಾಗಾಗಿ ನಾವು ಎಸ್ ದೀಪ್ತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರ ಜೊತೆಗೆ ರಿಪಬ್ಲಿಕನ್ ನಿಂತ್ಕೊಳ್ತಾ ಇದೆ. ಅವರ ಸಮಸ್ಯೆಗಳಿಗೆ ಧ್ವನಿಯಾಗಿ ಖಂಡಿತ ಸರ್ಕಾರದ ಕಣ್ತೆರೆಸುವ ಪ್ರಯತ್ನ ನಮ್ಮಿಂದ ಆಗುತ್ತೆ. ಕಾರಣ ಈ ಹಿಂದೆ ಆಶಾ ಕಾರ್ಯಕರ್ತೆಯರು ಇದೇ ರೀತಿ ಹೋರಾಟ ಮಾಡಿದಾಗ ಆ ಬಗ್ಗೆ ರಿಪಬ್ಲಿಕನ್ ವರದಿ ಮಾಡಿದ ತಕ್ಷಣ ಸಿಎಂ ಸಿದ್ದರಾಮಯ್ಯನವರು ಬೇಡಿಕೆ ಈಡೇರಿಸ್ಬಿಟ್ರು. ಕನಿಷ್ಠ ವೇತನಕ್ಕಾಗಿ ಅಂಗನವಾಡಿ ಅಮ್ಮಂದಿರು ಕಣ್ಣೀರು ಹಾಕ್ತಿದ್ದಾರೆ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ. 3ನೇ ದಿನಕ್ಕೆ ಕಾಲಿಟ್ಟಿದೆ ಅಂಗನವಾಡಿ ನೌಕರರ ಧರಣಿ. ಆದ್ರೂ ಕೂಡ ಸರ್ಕಾರ ಡೋಂಟ್ ಕೇರ್ ಅಂತಿದೆ. ಪ್ರತಿಭಟನೆಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕತೆಗಳು. ಮನೆಯಲ್ಲಿ ವೃದ್ಧ ತಾಯಿ, ದಿವ್ಯಾಂಗ ಮಗು, ಬಿಟ್ಟು ಬಂದ್ ಪಾಪ ಇಲ್ಲಿ ತಾಯಿ ಹೋರಾಟ ಮಾಡ್ತಿದ್ದಾರೆ. ಮೈ ಕೊರೆಯುವ ಚಳಿಯಲ್ಲಿ ತಾಯಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಮನೆಯಲ್ಲಿ ಯಾರು ನೋಡ್ಕೊಳಕ್ ಇರಲ್ಲ, ಅಂಥವ್ರನ್ನ ಬಿಟ್ಟು ಬಂದು ಇಲ್ಲಿ ಕೂತ್ಕೊಳ್ಬೇಕು. ಕನಿಷ್ಠ ವೇತನದ ಬೇಡಿಕೆ ಹೊತ್ತು ಬೆಂಗಳೂರು ಚಲೋ ಅನ್ನುವಂತಹ ಹೆಸರಿನಡಿ ಧರಣಿ ಕೂತಿರುವಂಥದ್ದು ಅಂಗನವಾಡಿ ಕಾರ್ಯಕರ್ತೆಯರು. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ನಾವು ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್. ಶಿವಮೊಗ್ಗದಿಂದ ಬಂದಿದ್ದೀವಿ ಸರ್. ನಾನು ಇರೋದು ಸಿಂಗಲ್ ಪೇರೆಂಟ್ ಸರ್. ನನಗೆ ನನ್ನ ಗಂಡ ಇಲ್ಲ. ನಾನು ಒಬ್ಬಳೇ ದುಡಿಬೇಕು, ಮನೆ ಸಾಕಬೇಕು. ನನಗೆ ಮಗುನು ಅಂಗನವಾಡಿ ಮಗು ಹುಟ್ಟಿದೆ. ಅದಕ್ಕೆ ಮೆಡಿಸಿನಿಗೂ ನನಗೆ ಸಾಕಾಗ್ತಾ ಇಲ್ಲ. ನಾನು ದುಡಿತಾ ಇರೋದು ಇದಕ್ಕೆ. ಬೇರೆ ಕೆಲ್ಸಕ್ಕೆ ಹೋಗೋಣಂದರೆ ಬೇರೆ ಕೆಲ್ಸಕ್ಕೆ ನನಗೆ ಹೋಗೋಕ್ಕಾಗ್ತಾ ಇಲ್ಲ. ಹಂಗಾಗಿ ಇದನ್ನ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಸರ್. ನಮಗೊಂದು ಒಳ್ಳೇದಾಗತ್ತೆ ಅಂತ ನಾವು ಈ ಸ್ಟ್ರೈಕಿಗೆ ಬಂದಿದ್ವಿ. ಇದರಿಂದ ನಮಗೇನೋ ಒಳ್ಳೇದು ಆಗ್ತಾನೇ ಇಲ್ಲ ಸರ್. ಹಂಗಾಗಿ ನನಗೆ ಭಾಳ ಬೇಜಾರಾಗ್ತಿದೆ. ಸರ್ಕಾರ ಏನು ನಮ್ಮನ್ನು ಪರಿಕರಿಸ್ತಾ ಇಲ್ಲ, ನಮ್ಮ ಏನಕ್ಕೂ ಇದು ಮಾಡ್ತಾ ಇಲ್ಲ ಸರ್. ಹೆಣ್ಮಕ್ಳು ಕಷ್ಟಕ್ಕೆ ಏನು ಸಂಧಿಸ್ತಾ ಇಲ್ಲ ಸರ್. ಎಲ್ಲೆಲ್ಲಿಗೆ ಏನೇನ್ಕೋ ಕೊಡ್ತಾರೆ ಸರ್. ನಮ್ಮಂತರ ಚೆನ್ನಾಗಿ ದುಡಿತಿದ್ದೀವಿ, ನಮಗೆ ಒಂದೇನು ಇದು ಮಾಡ್ತಾ ಇಲ್ಲ ಸರ್ ಸರ್ಕಾರ. ಈಗ ಎಷ್ಟು ಸಂಬಳ ಇರುವಂಥದ್ದು ನಿಮಗೆ? ಎಷ್ಟಕ್ಕೆ ನೀವು ಆಗ್ರಹ? 6,000 ಬರ್ತಿದೆ ಸರ್. 6,000ದಲ್ಲಿ ನಾವು ಏನು ಸರ್ ಜೀವನ ಮಾಡೋಕ್ಕಾಗತ್ತೆ? ಮಗು ನೋಡ್ಕೊಳ್ಳೋದ, ಮನೆ ಖರ್ಚಿಗೆ ನೋಡ್ಕೊಳ್ಳೋದ, ನಾವು ಏನು ಮಾಡೋದು ಸರ್? 6,000 ಬೇರೆ ಕೂಲಿ ಕೆಲ್ಸಕ್ಕೆ ಹೋದ್ರು ಒಂದಿನಕ್ಕೆ 400-500 ರೂಪಾಯಿ ಸಿಗತ್ತೆ ಸರ್. ನಮಗೆ ಒಂದಿನಕ್ಕೆ 200 ರೂಪಾಯಿ ಸಿಗ್ತಾ ಇಲ್ಲ ಸರ್. ಇದರಲ್ಲಿ ಈ ಸಂಬಳ ಇಟ್ಕೊಂಡು ನಾವು ಏನು ಮಾಡೋದು ಸರ್? ಇವತ್ತು CM ಕಚೇರಿಗೆ ಹೋಗಿದ್ರು ಎಲ್ಲ ಒಂದು ನಿಮ್ಮ ರಾಜ್ಯಾಧ್ಯಕ್ಷರೆಲ್ಲ. ಅಲ್ಲಿ ಏನಾಯ್ತು ಅಂತ? ಅಲ್ಲಿ ಅದೇ ಅವ್ರೇನು ಗ್ಯಾರಂಟಿ ಕೊಟ್ಟಿಲ್ಲ ಸರ್ ಅವರಿಗೆ. ಸುಮ್ಮನೆ ಅವ್ರು ಹೋಗಿದ್ದಕ್ಕೆ ಅವ್ರಿಗೆ ಒಂದು ಮರ್ಯಾದಿನೂ ಕೊಟ್ಟಿಲ್ಲ ಸರ್. ಏನು ಮುಂದೆ ಏನು ಅಂತ? ಮುಂದೆ ನಾವು ಬಿಡಲ್ಲ ಸರ್. ನಮ್ಮ ಕನಿಷ್ಠ ಇವತ್ತು ನಮಗೆ ಮಾಡೋರಿಗೆ ನಾವು ಈ ಸ್ಟ್ರೈಕ್ ಮುಗಿಸಲ್ಲ ಸರ್. ಮುಂದುವರಿತೀವಿ ಸರ್. ನನಗೆ ಒಬ್ಬಳೇ ಮಗಳು ಸರ್. ನನ್ನ ತಾಯಿ ವಯಸ್ಸಾದವರು ಅಂತ ನನ್ನ ಪೇಷಂಟ್ ಮಗುನ ಬಿಟ್ಟು ನಾನು ಈ ಸ್ಟ್ರೈಕಿಗೆ ಬಂದಿದ್ದೀನಿ ಸರ್. ನಮ್ಮ ಜೀವ ಎಲ್ಲ ಮನೇಲಿದೆ ಸರ್. ನಮ್ಮ ದೇಹ ಮಾತ್ರ ಇಲ್ಲಿದೆ ಸರ್. ನಮಗೆ ಅಂದರೆ ಇವರು ಅಂಗನವಾಡಿ ಸಹಾಯಕರು. ಸಹಾಯಕಿಯರಿಗೆ ಅಂದರೆ ಕಾರ್ಯಕರ್ತೆಯರಿಗಿರುವಂಥ ಸಂಬಳ ಬಂದು 11,000, ಸಹಾಯಕರಿಗಿರುವಂಥದ್ದು 6,000. ಇವರು ಆಗ್ರಹಿಸ್ತಾ ಇರುವಂಥದ್ದು 25,000 ಕಾರ್ಯಕರ್ತೆಯರಿಗೆ ಮಾಡಬೇಕು, ಸಹಾಯಕರಿಗೆ 11,000 ಮಾಡಬೇಕು ಅನ್ನುವಂಥದ್ದು. ಕನಿಷ್ಠ ವೇತನವನ್ನು ಇವ್ರು ಕೇಳ್ತಾ ಇರುವಂಥದ್ದು. ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಧರಣಿಯನ್ನು ನಿಲ್ಲಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಕ್ಸಾಕ್ಟ್ಲಿ, ಇದು ಅಂಗನವಾಡಿ ಕಾರ್ಯಕರ್ತೆಯರ ತೊಳಲಾಟ. ಪಾಪ ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ ಅನ್ನೋದಷ್ಟೇ ನಮ್ಮ